ರೂಟ್ ಕಾಸ್ ಅನಾಲಿಸಿಸ್ ಕೇಸ್ ಸ್ಟಡಿ ಭಾಗ 2ಕ್ಕೆ ಸ್ವಾಗತ. ದಿನ 6ರಿಂದ 10ರವರೆಗೆ ಪ್ರತಿದಿನ ಒಂದು RCA ಪ್ರಶ್ನೆ ಸಿಗುತ್ತದೆ. ಯಾರು ಸಲ್ಲಿಸಿದ್ದಾರೆ ಮತ್ತು ಯಾರು ಸಲ್ಲಿಸಿಲ್ಲ ಎಂದು ನೋಡಲು ಈ ಬಟನ್ ಒತ್ತಿ. ನೆನಪಿಡಿ, ಪ್ರತಿ ಸಲ್ಲಿಕೆಗೆ ತಂಡಕ್ಕೆ 50 ಅಂಕಗಳು ಸಿಗುತ್ತವೆ. ಪ್ರತಿ ಪ್ರಶ್ನೆ 2 ದಿನಗಳವರೆಗೆ ಇರುತ್ತದೆ. ಮೊದಲ ದಿನದ ನಂತರ ಉತ್ತರ ಸಲ್ಲಿಸದ ಸದಸ್ಯರಿಗೆ ನೀವು ನೆನಪಿಸಬಹುದು. ಪ್ರಶ್ನೆ ಮುಗಿದ ನಂತರ ನಿಮ್ಮ ಸಂಸ್ಥೆಯ ಸದಸ್ಯರು ಆಯ್ಕೆ ಮಾಡಿದ ಆಯ್ಕೆಗಳ ಶೇಕಡಾವಾರು ಗ್ರಾಫ್ ಕಾಣಿಸುತ್ತದೆ. ದಿನ 11ರಂದು ಪ್ರತಿ ಸದಸ್ಯರು CAPA ಸಲ್ಲಿಸುತ್ತಾರೆ. ಅಂದರೆ ಈ ದಿನಗಳ RCA ಸಂಶೋಧನೆಗಳ ಆಧಾರಿತ ಸರಿಪಡಿಸುವ ಮತ್ತು ತಡೆಗಟ್ಟುವ ಕ್ರಮಗಳು. ಡ್ಯಾಶ್ಬೋರ್ಡ್ನ ಬ್ರೈನ್ಸ್ಟಾರ್ಮಿಂಗ್ ವಿಭಾಗದಲ್ಲಿ ನಿಮ್ಮ ತಂಡದಲ್ಲಿ ಯಾರು ಸಲ್ಲಿಸಿದ್ದಾರೆ, ಯಾರು ಸಲ್ಲಿಸಿಲ್ಲ ಎಂದು ನೋಡಬಹುದು. ದಿನ 12ರಂದು ಭಾಗವಹಿಸುವಿಕೆಯೇ ಮುಖ್ಯ. CAPA ಸಲ್ಲಿಸದ ಸದಸ್ಯರಿಗೆ ನೆನಪಿಸಿ. ಪ್ರತಿ ಕಾಪ ಸಲ್ಲಿಕೆಯು ತಂಡಕ್ಕೆ 100 ಅಂಕಗಳನ್ನು ತರುವುದರಿಂದ ದಿನ 13ರಂದು ನಿಮ್ಮ ತಂಡದ ಸದಸ್ಯರ ಕ್ಯಾಪ ಐಡಿಯಾಗಳನ್ನು ಪರಿಶೀಲಿಸಿ. ಅತ್ಯುತ್ತಮವಾದವುಗಳಿಗೆ ಮತ ಹಾಕಿ. ಇದು ನಾಯಕನಿಗೆ ತಂಡದ CAPA ಸಲ್ಲಿಸಲು ಪ್ರಾಯೋಗಿಕ, ಪರಿಣಾಮಕಾರಿ ಪರಿಹಾರಗಳನ್ನು ಗುರುತಿಸಲು ಸಹಾಯ ಮಾಡುತ್ತದೆ. ಮತದಾನಕ್ಕೆ 50 ಅಂಕಗಳು. ಪ್ರತಿ ಸದಸ್ಯರು 3 CAPAಗಳಿಗೆ ಮತ ಹಾಕಬಹುದು. ದಿನ 14ರಂದು ನಿಮ್ಮ ತಂಡದ ನಾಯಕ ಎಲ್ಲ ಪ್ರಮುಖ ಐಡಿಯಾಗಳನ್ನು ಒಟ್ಟುಗೂಡಿಸಿ ಅಂತಿಮ ಕಾಪ ಸಲ್ಲಿಸುತ್ತಾರೆ. ಸಲ್ಲಿಕೆ ಬಾಕಿ ಇರುವಾಗ ನಾಯಕನಿಗಾಗಿ ಕಾಯಲಾಗುತ್ತಿದೆ ಎಂಬ ಸ್ಟೇಟಸ್ ನೋಡಬಹುದು. ಅಗತ್ಯವಿದ್ದರೆ ಸಲ್ಲಿಕೆ ಪೂರ್ಣಗೊಳಿಸಲು ನಾಯಕನಿಗೆ ನೆನಪಿಸಲು ನಡ್ಜ್ ಆಯ್ಕೆ ಬಳಸಿ. ಅಂತಿಮ ಕಾಪ ಸಲ್ಲಿಸಿದಾಗ ಅದು ಡ್ಯಾಶ್ ಬೋರ್ಡ್ನಲ್ಲಿ ಇಡೀ ತಂಡಕ್ಕೆ ಕಾಣಿಸುತ್ತದೆ ಮತ್ತು ನಿಮ್ಮ ತಂಡಕ್ಕೆ 100 ಅಂಕಗಳು ಸಿಗುತ್ತವೆ. ದಿನ 15 ಮತ್ತು 16ರಂದು ಇತರ ತಂಡಗಳ CAPAಗಳನ್ನು ಪರಿಶೀಲಿಸಿ. ಅತ್ಯುತ್ತಮವಾದವುಗಳಿಗೆ ಇದು ಥಮ್ಸ್ ಅಪ್ ವೋಟ್ ನೀಡಿ. ದಿನ 17ರಂದು ಅತಿ ಹೆಚ್ಚು ಮತ ಪಡೆದ CAPAಗಳು ಡ್ಯಾಶ್ ಬೋರ್ಡ್ನಲ್ಲಿ ಪ್ರದರ್ಶನಗೊಳ್ಳುತ್ತವೆ. ಅಂತಿಮ ದಿನ ನಿಮ್ಮ RCA ಮತ್ತು CAPA ಕಾರ್ಯಕ್ಷಮತೆಯನ್ನು AI ಚಾಲಿತ ವಿಮರ್ಶೆಯಿಂದ ಮೌಲ್ಯಮಾಪನ ಮಾಡಿ ನಂತರ ಮಾನ್ಯತೆ ಮತ್ತು ಪ್ರಮಾಣೀಕರಣ ನೀಡಲಾಗುವುದು. ಈ ಪ್ರಾಯೋಗಿಕ ಸವಾಲಿಗೆ ಸಿದ್ಧರಾಗಿ.